ಒತ್ತಕ್ಷರಗಳೆಂದರೇನು? ಒತ್ತಕ್ಷರಗಳಲ್ಲಿ ಎಷ್ಟು ವಿಧ? ಮೊದಲು ಒತ್ತಕ್ಷರಗಳನ್ನು ಎರಡು ವಿಧ ಹೇಳಬಹುದು. ಒಂದು ಒತ್ತಕ್ಷರಗಳು, ಇನ್ನೊಂದು ಸಂಯುಕ್ತಾಕ್ಷರಗಳು. ವ್ಯಂಜನಕ್ಕೆ ವ್ಯಂಜನಗಳನ್ನು ಸೇರಿಸಿದಾಗ ಒತ್ತಕ್ಷರ ಆಗುತ್ತದೆ. ಇವಾಗ ಕಗೆ ಅದರ ಹಾಫ್ ಕ ತಲಕಟ್ಟಿಲ್ಲ. ಕಗೆ ಕ ಬರಿಬೇಕು. ಗಗೆ ತಲಕಟ್ಟಿಲ್ಲ. ಗಗೆ ತಲಕಟ್ಟಿಲ್ಲ. ನ್ಯಾಗೆ ಪೂರ್ತಿ ನಾ ಬರಿಬೇಕು. ಚಗೆ ತಲಕಟ್ಟು ಬರಿಬಾರ್ದು. ನೆಕ್ಸ್ಟ್ ಚಗೆ ತಲಕಟ್ಟು ಬರಿಬಾರ್ದು. ಜಗೆ ಕೊಂಬು ಕೊಡಬಾರ್ದು. ಜಗೆ ತಲಕಟ್ಟು ಕೊಡಬಾರ್ದು. ನ್ಯಾಗೆ ಹಂಗೆ ಬರಿಬೇಕು. ಟಗೆ ಸೇಮ್. ಟಗೆ ತಲಕಟ್ಟು ಕೊಡಬಾರ್ದು. ಡಗೆ ತಲಕಟ್ಟು ಕೊಡಬಾರ್ದು. ಡಗೆ ತಲಕಟ್ಟು ಮತ್ತು ಸ್ಲ್ಯಾಂಟಿಂಗ್ ಲೈನ್ ಎರಡು ಕೊಡಬಾರ್ದು. ನಾಗೆ ಸೇಮ್. ಥಗೆ ಡಿಫ್ರೆಂಟ್ ಆಗಿದೆ. ಇವಾಗ ಎಲ್ಲ ಒತ್ತಕ್ಷರಗೆ ಸೇಮ್ ಇದೆ ನೋಡಿ. ಛಗೆ ತಲಕಟ್ಟು ಮಾತ್ರ ಕೊಡಬಾರ್ದು. ಆದರೆ ಇಲ್ಲಿ ಥಗೆ ಅದು ಡಿಫ್ರೆಂಟ್ ಆಗಿದೆ. ಹಿಂಗೆ ಬರೆದಿದ್ದೀವಿ. ಸೊ ಇದು ಡಿಫ್ರೆಂಟ್. ಥಗೆ ಸ್ಲ್ಯಾಂಟಿಂಗ್ ಲೈನ್ ಕೊಡಬೇಕು. ಡಾಟ್ ಕೊಡಬಾರ್ದು. ತಲಕಟ್ಟು ಕೊಡಬಾರ್ದು. ದಗೆ ತಲಕಟ್ಟು ಕೊಡಬಾರ್ದು. ದಗೆ ತಲಕಟ್ಟು ಕೊಡಬಾರ್ದು. ನಗೆ ಡಿಫ್ರೆಂಟ್ ಆಗಿದೆ. ಏಕೆಂದರೆ ಇವಾಗ ನಾಗ್ ನೋಡಿ, ಸೇಮ್ ನ ಬರೆದಿದ್ದಾರೆ, ಆದರೆ ಇದಕ್ಕೆ ಬೇರೆಯಾಗಿದೆ. ಅದಕ್ಕೋಸ್ಕರ ನ ಬೇರೆ ಒತ್ತಕ್ಷರ. ಫ ಬ ಮ ಇದೆಲ್ಲರಿಗೂ ಸೇಮು. ತಲಕಟ್ಟು ಕೊಡಬಾರ್ದು. ಮ ತಿರ್ಗಾ ಡಿಫ್ರೆಂಟ್ ಆಗಿದೆ. ಮಗೆ ತಲಕಟ್ಟು ಕೊಟ್ಟಿಲ್ಲ, ಯಾವುದೂ ಇಲ್ಲ. ಇದು ಟೋಟಲ್ ಆಗಿ ಡಿಫ್ರೆಂಟ್. ಯಾಗೆ ಸೇಮ್ ಅಲ್ಲ, ಡಿಫ್ರೆಂಟ್ ಆಗಿದೆ. ಏಕೆಂದರೆ ಬೇರೆ ಒತ್ತಕ್ಷರಗಳಿಗೆ ತಲಕಟ್ಟು ಕೊಟ್ಟಿಲ್ಲ ಎಂದು ಸ್ಟ್ಯಾಂಡಿಂಗ್ ಲೈನ್ ಕೊಟ್ಟಿಲ್ಲ. ಆದರೆ ಯಾಗೆ ಟೋಟಲ್ ಆಗಿ ಡಿಫ್ರೆಂಟ್ ಆಗಿದೆ. ಅದಕ್ಕೋಸ್ಕರ ಯಾಗೂ ಡಿಫ್ರೆಂಟ್ ಆಗಿದೆ. ರಾಗೂ ಡಿಫ್ರೆಂಟ್. ಏನಕ್ಕಂದರೆ ಬೇರೆ ಒತ್ತಕ್ಷರಗಳಿಗೆ ತಲಕಟ್ಟು ಮತ್ತು ಸ್ಟ್ಯಾಂಡಿಂಗ್ ಲೈನ್ ಕೊಟ್ಟಿಲ್ಲ, ಇದಕ್ಕೂ ಕೊಟ್ಟಿಲ್ಲ. ಸೊ ಇದು ಡಿಫ್ರೆಂಟ್. ಇದು ಲಗೆ ಡಿಫ್ರೆಂಟ್ ಆಗಿದೆ. ಏನಕ್ಕಂದರೆ ಲ ಬೇರೆ ಅದರ ಒತ್ತಕ್ಷರ ಬೇರೆ ಆಗಿದೆ. ವ ಸೇಮ್. ಶಗೆ ಸೇಮ್. ಶ ಸೇಮ್. ಸ ಸೇಮ್. ಹ ಸೇಮ್. ಲ ಸೇಮ್. ಇವಾಗ ಇನ್ನೊಂದ್ಸತಿ ಒತ್ತಕ್ಷರ ಮೀನಿಂಗ್ ಏನಂತ ಓದ್ತೀನಿ ನೋಡಿ. ವ್ಯಂಜನಕ್ಕೆ ವ್ಯಂಜನಗಳನ್ನು ಸೇರಿಸಿದಾಗ ಒತ್ತಕ್ಷರ ಆಗುತ್ತದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಒತ್ತಕ್ಷರಗಳೆಂದರೇನು? ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಸಜಾತಿಯ ಒತ್ತಕ್ಷರ, ವಿಜಾತಿಯ ಒತ್ತಕ್ಷರ ನೋಡೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಪ್ಲೀಸ್ ಲೈಕ್, share, subscribe to my channel.